ತಪ್ಪಲಾರ್ದಂಗ್ ನೋಡ್ರಿ ಜವಾರಿ ನ್ಯೂಸ್. ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಪರಮೇಶ್ವರ್ ಅವರನ್ನ ಗೃಹ ಖಾತೆಯಿಂದ ತೆಗೆದುಹಾಕಿದ್ದು ಕಾಂಗ್ರೆಸ್ ಈಗ ನಮ್ಮ ತಲೆ ಮೇಲೆ ಗೂಬೆ ಕೂರಿಸುತ್ತಿದ್ದಾರೆ ಅಂತ ಸಚಿವ ಎಚ್.ಡಿ. ರೇವಣ್ಣ ಕೆಂಡಾಮಂಡಲರಾಗಿದ್ದಾರೆ. ಅಲ್ಲದೆ ನನ್ನ ಇಲಾಖೆ ಬಿಟ್ಟು ಬೇರೆ ಇಲಾಖೆಯಲ್ಲಿ ನಾನು ತಲೆ ಹಾಕಿಲ್ಲ, ಅಟೆಂಡರ್ ಸಹ ನಾನು ವರ್ಗಾವಣೆ ಮಾಡಿಸಿಲ್ಲ ಅಂತ ಅವರು ತಿಳಿಸಿದ್ದಾರೆ. ಇನ್ನು ಕಾಂಗ್ರೆಸ್ ನನ್ನ ವಿರುದ್ಧ ಆರೋಪ ಮಾಡಿದ್ರೆ ಪುಟ್ಕೋಸಿ ಮಂತ್ರಿಗಿರಿಗೆ ನಾನು ಹೆದರೋದಿಲ್ಲ ಅಂತ ರೇವಣ್ಣ ಅವರು ಗುಡುಗಿದ್ದಾರೆ. ದೋಸ್ತಿಗಳ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಬಹಿರಂಗ ಆಗ್ತಾ ಇದೆ. ಜಿ ಪರಮೇಶ್ವರ್ ಅವರನ್ನ ಗೃಹ ಖಾತೆಯಿಂದ ತೆಗೆದುಹಾಕಿದ್ದು ಕಾಂಗ್ರೆಸ್ ಈಗ ನಮ್ಮ ತಲೆ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಸಚಿವ ಎಚ್.ಡಿ. ರೇವಣ್ಣ ಮಾಡ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಕೋಪಗೊಂಡಿದ್ದಾರೆ ಕೂಡ. ಅಲ್ಲದೆ ನನ್ನ ಇಲಾಖೆ ಬಿಟ್ಟು ಬೇರೆ ಇಲಾಖೆಯಲ್ಲಿ ನಾನು ಯಾವತ್ತೂ ಕೂಡ ತಲೆ ಹಾಕಿಲ್ಲ, ಒಬ್ಬ ಅಟೆಂಡರ್ ನನ್ನ ಸಹ ನಾನು ವರ್ಗಾವಣೆ ಮಾಡಿಸಿಲ್ಲ ಅಂತ ತಿಳಿಸಿದ್ದಾರೆ. ಇನ್ನು ಕಾಂಗ್ರೆಸ್ ನನ್ನ ವಿರುದ್ಧ ಆರೋಪ ಮಾಡಿದ್ರೆ ಪುಟ್ಕೋಸಿ ಮಂತ್ರಿಗಿರಿಗೆ ನಾನು ಹೆದರೋದಿಲ್ಲ ಅಂತ ರೇವಣ್ಣ ಗುಡುಗಿದ್ದಾರೆ. ಎಚ್.ಡಿ. ರೇವಣ್ಣ ಕಾಂಗ್ರೆಸ್ ವಿರುದ್ಧವೇ ಸಿಡಿದಿದ್ದಂತಹ ಪರಿ ಇದು. ಅಂದ್ರೆ ಈಗ ಸಚಿವ ಸಂಪುಟದಲ್ಲಿ ಹೊಸದಾಗಿ ಸಚಿವ ಸ್ಥಾನ ಕೊಟ್ಟಂತ ವಿಚಾರಗಳಾಗಿರ್ಬೋದು ಅಥವಾ ಒಂದಷ್ಟು ಖಾತೆಯನ್ನ ಒಬ್ಬರಿಂದ ಕಿತ್ಕೊಂಡು ಮತ್ತೊಬ್ಬರಿಗೆ ಅಸೈನ್ ಮಾಡಿರುವಂತ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್ಕಾರದ ಒಳಗೂ ಮತ್ತು ಹೊರಗೂ. ಈಗ ರೇವಣ್ಣ ಮಾತನಾಡಿದಂತ ವಿಚಾರ ಗೃಹ ಖಾತೆಯನ್ನ ಜಿ ಪರಮೇಶ್ವರ್ ಅವರಿಂದ ಕಿತ್ಕೊಂಡು ಪಾಟೀಲ್ರಿಗೆ ಕೊಟ್ಟಂತದ್ದು, ಎಂ ಬಿ ಪಾಟೀಲ್ರಿಗೆ ಕೊಟ್ಟಂತ ವಿಚಾರ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರ ನಿರ್ಧಾರ ಅದಾಗಿದೆ. ಆದ್ರೆ ಜೆಡಿಎಸ್ನವರ ಮೇಲೆ ಗೂಬೆ ಕೂರಿಸುವಂತ ಕೆಲಸವನ್ನ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿಜಕ್ಕೂ ಈ ಗೊಂದಲ ಯಾಕಾಯ್ತು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಮೂಡುವಂತ ಪ್ರಶ್ನೆ. ಇನ್ನೊಂದು ಕಡೆ ಒಂದು ಆರೋಪ ಎಚ್.ಡಿ. ರೇವಣ್ಣ ಅವ್ರ ಮೇಲಿರುವಂತದ್ದು ಅಂದ್ರೆ ಅವರು ಸಿಎಂ ಆಗಿಲ್ಲ ಅಷ್ಟೇ, ಆದ್ರೆ ಸಿಎಂ ರೀತಿ ವರ್ತನೆ ಮಾಡ್ತಾ ಇದ್ದಾರೆ, ತಮ್ಮ ಖಾತೆ ತಮ್ಮ ಇಲಾಖೆ ಬಿಟ್ಟು ಬೇರೆ ಎಲ್ಲ ಇಲಾಖೆಯಲ್ಲೂ ತಲೆ ಹಾಕುವಂತ ಕೆಲಸ ಮಾಡ್ತಾರೆ ಅನ್ನುವಂಥ ಆರೋಪ. ಅದಕ್ಕೂ ಕೂಡ ಒಂದು ಪ್ರತ್ಯುತ್ತರ ಕೊಟ್ಟಿದ್ದಾರೆ. ನಾನು ಬೇರೆ ಯಾವುದೇ ಇಲಾಖೆಯಲ್ಲಿ ತಲೆ ಹಾಕಿಲ್ಲ, ಒಬ್ಬ ಅಟೆಂಡರ್ನನ್ನು ಕೂಡ ನಾನು ವರ್ಗಾವಣೆ ಮಾಡಿಸಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಪಾಪ ಕುಮಾರಸ್ವಾಮಿ ಅವರು ಯಾವುದಕ್ಕೂ ಹೋಗಲ್ಲ. ಆಯ್ತಪ್ಪ, ಅವರು ಎಮ್ ಎಲ್ ಎಗಳು ಇಂಟರ್ಫಿಯರೆನ್ಸ್ ಇರ್ತದೆ ಮಾಡ್ತಾರೆ. ಏನು ಪರಮೇಶ್ವರ್ ಹಂಗಾರೆ ಏನು ದಡ್ರ? ಅವ್ರ ಕೈಲಿ ಅವರು ಹಿಂದೆ ಎಲ್ಲ ನಡೆಸಿಲ್ವ? ಮಂತ್ರಿ 4 ಬಾರಿ ಮಂತ್ರಿ ಆಗಿಲ್ವಾ? ನನಗೆ ಗೊತ್ತಿಲ್ಲ ಸರ್, ಅದು ಯಾರು ಮಾಡ್ಯಾರೋ ಏನು ಅಪಾಯಿಂಟ್ ಮಾಡೋರು ನನಗದು ಗೊತ್ತಿಲ್ಲ ಸರ್. ಲೋಕಸಭೆ ಒಟ್ಟಿಗೆ ಹೋಗ್ತೀರಾ ಏನು ಸರ್? ನೋಡಿ ಸರ್, ಈಗ ಎಷ್ಟು ದಿನ ತಡೀತಾರೋ ಕುಮಾರಸ್ವಾಮಿ ಅಷ್ಟು ದಿನ ತಡೀತಾರೆ. ಯಾವತ್ತಾರು ಒಂದಿನ ಅದಕ್ಕೇನಾಗುತ್ತೆ? ನಾವೇನು ಅದಕ್ಕೇನು ಹೆದರಿಕೊಂಡು ಇದಕ್ಕೋಸ್ಕರ ಅದಕ್ಕೆ ಕೂತಿಲ್ಲ. ಪಾಪ ಕುಮಾರಸ್ವಾಮಿಯವರು ಯಾವುದಕ್ಕೂ ನನ್ನ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ರೇವಣ್ಣ ಇದು ಮಾಡ್ತಾನೆ ಅಂತ ಯಾರು ಕಾಂಗ್ರೆಸ್ನವ್ರಿಗಿದ್ರೆ ಬಹಿರಂಗವಾಗಿ ಹೇಳಲಿ. ಕರೆಸು ರೇವಣ್ಣವ್ರನ್ನ, ಸಿದ್ದರಾಮಣ್ಣರವರು ಕರೆಸ್ಲಿ, ಪರಮೇಶ್ವರನವರು ಕರೆಸ್ಲಿ, ವೇಣುಗೋಪಾಲ್ ಅವರು ಕರೆಸ್ಲಿ. ಯಾವುದಾದ್ರು ಇಶ್ಯೂಸ್ ರೇವಣ್ಣವರು ಬರೀ ಬೆಳಗಿನ ಸಾಯಂಕಾಲ ಹಿಂದ್ಗಡೆ ಹಾಕೋದು ಬೇಡ, ಡೈರೆಕ್ಟಾಗಿ ಹೇಳಿ. ಅದವ್ರು ಸುಮ್ಮನೆ ಇವೆಲ್ಲ ಮಾಡ್ಕೊಳ್ಳೋದು. ನಾನು ಇಂಥವಕ್ಕೆಲ್ಲ ಹೆದರಿಕೆ ಕೂತ್ಕೊತಾನೆ ಈ ಯಾವುದೋ ಪುಟ್ಕೋಸಿ ಮಂತ್ರಿಗಿರಿಗೆ ಅಂತ ತಿಳ್ಕೊಂಡಿದ್ರೆ, ನನ್ನ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ರೇವಣ್ಣ ಇದು ಮಾಡ್ತಾನೆ ಅಂತ ಯಾರು ಕಾಂಗ್ರೆಸ್ನವ್ರಿಗಿದ್ರೆ ಬಹಿರಂಗವಾಗಿ ಹೇಳಲಿ. ಕರೆಸು ರೇವಣ್ಣವ್ರನ್ನ, ಸಿದ್ದರಾಮಣ್ಣರವರು ಕರೆಸ್ಲಿ, ಪರಮೇಶ್ವರನವರು ಕರೆಸ್ಲಿ, ವೇಣುಗೋಪಾಲ್ ಅವರು ಕರೆಸ್ಲಿ. ಯಾವುದಾದ್ರು ಇಶ್ಯೂಸ್ ರೇವಣ್ಣವರು ಬರೀ ಬೆಳಗಿನ ಸಾಯಂಕಾಲ ಹಿಂದ್ಗಡೆ ಹಾಕೋದು ಬೇಡ, ಡೈರೆಕ್ಟಾಗಿ ಹೇಳಿ. ಅದವ್ರು ಸುಮ್ಮನೆ ಇವೆಲ್ಲ ಮಾಡ್ಕೊಳ್ಳೋದು. ನಾನು ಇಂಥವಕ್ಕೆಲ್ಲ ಹೆದರಿಕೆ ಕೂತ್ಕೊತಾನೆ ಈ ಯಾವುದೋ ಪುಟ್ಕೋಸಿ ಮಂತ್ರಿಗಿರಿಗೆ ಅಂತ ತಿಳ್ಕೊಂಡಿದ್ರೆ, ನನ್ನ ಒಂದು ಇಟ್ಸ್ ಕನ್ಸಿಡ್ರೇಷನ್ ಮಾಡಿದ್ರೆ ಒಳ್ಳೇದಾಗೋದು ಲೋಕಸಭೆ ಎಲೆಕ್ಷನ್ಗೇನು ನನ್ನ ಭಾವನೆ ಇದೆ ಅಷ್ಟೇ, ಬೇರೆ ಏನಿಲ್ಲ. ನಾನೇನು ತೆಗಿರಬೇಡೋದು ಬಿಡೋದು ಅವ್ರಿಗೆ ಸೇರಿದ್ದು, ಅವ್ರ ಪಕ್ಷದ್ದು. ಆದರೆ ಅವರು ಒಬ್ಬ ಪ್ರಾಮಾಣಿಕವಾಗಿ 6 ತಿಂಗಳು ಗೃಹ ಇಲಾಖೆನ ಒಳ್ಳೆ ರೀತಿ ನಿರ್ವಹಣೆ ಮಾಡಿದ್ದಾರೆ ಅಂತ ನನ್ನ ಭಾವನೆ ಅಷ್ಟೇ. ಪರ್ಸನಲಿ ನಾನು ಹೇಳೋದು ಅದು ಅವ್ರ ಪಕ್ಷಕ್ಕೆ ಸೇರಿದ್ದಷ್ಟೇ. ಅವರು ಒಂದು ಇಟ್ಸ್ ಕನ್ಸಿಡ್ರೇಷನ್ ಮಾಡಿದ್ರೆ ಒಳ್ಳೇದಾಗೋದು ಲೋಕಸಭೆ ಎಲೆಕ್ಷನ್ಗೇನು ನನ್ನ ಭಾವನೆ ಇದೆ ಅಷ್ಟೇ, ಬೇರೆ ಏನಿಲ್ಲ. ನಾನೇನು ತೆಗಿರಬೇಡೋದು ಬಿಡೋದು ಅವ್ರಿಗೆ ಸೇರಿದ್ದು, ಅವ್ರ ಪಕ್ಷದ್ದು. ಆದರೆ ಅವರು ಒಬ್ಬ ಪ್ರಾಮಾಣಿಕವಾಗಿ 6 ತಿಂಗಳು ಗೃಹ ಇಲಾಖೆನ ಒಳ್ಳೆ ರೀತಿ ನಿರ್ವಹಣೆ ಮಾಡಿದ್ದಾರೆ
ಅಂತ ನನ್ನ ಭಾವನೆ ಅಷ್ಟೇ, ಪರ್ಸನಲಿ ನಾನು ಹೇಳೋದು. ಅದು ಪಾಪ ಕುಮಾರಸ್ವಾಮಿ ಅವರು ಯಾವುದಕ್ಕೂ ಹೋಗಲ್ಲ. ಆಯ್ತಪ್ಪ, ಅವರು MLAಗಳು ಇಂಟರ್ಫಿಯರೆನ್ಸ್ ಇರ್ತದೆ, ಮಾಡ್ತಾರೆ. ಏನು ಪರಮೇಶ್ವರ್ ಹಂಗಾರೆ ಏನು ದಡ್ರ? ಅವ್ರ ಕೈಲಿ ಅವರು ಹಿಂದೆ ಎಲ್ಲ ನಡೆಸಿಲ್ವ? ಮಂತ್ರಿ 4 ಬಾರಿ ಮಂತ್ರಿ ಆಗಿಲ್ವಾ? ನನಗೆ ಗೊತ್ತಿಲ್ಲ ಸರ್, ಅದು ಯಾರು ಮಾಡ್ಯಾರೋ, ಏನು ಅಪಾಯಿಂಟ್ ಮಾಡೋರು ನನಗದು ಗೊತ್ತಿಲ್ಲ ಸರ್. ಲೋಕಸಭೆ ಒಟ್ಟಿಗೆ ಹೋಗ್ತೀರಾ ಸರ್? ಏನು ಸರ್? ನೋಡಿ ಸರ್, ಈಗ ಎಷ್ಟು ದಿನ ತಡೀತಾರೋ ಕುಮಾರಸ್ವಾಮಿ ಅಷ್ಟು ದಿನ ತಡೀತಾರೆ. ಯಾವತ್ತಾರು ಒಂದಿನ ಅದಕ್ಕೇನಾಗುತ್ತೆ? ನಾವೇನು ಅದಕ್ಕೇನು ಹೆದರಿಕೊಂಡು ಇದಕ್ಕೋಸ್ಕರ ಅದಕ್ಕೆ ಕೂತಿಲ್ಲ. ನನ್ನ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ರೇವಣ್ಣ ಇದು ಮಾಡ್ತಾನೆ ಅಂತ ಯಾರು ಕಾಂಗ್ರೆಸ್ನವ್ರಿಗಿದ್ರೆ ಬಹಿರಂಗವಾಗಿ ಹೇಳಲಿ. ಕರೆಸು ರೇವಣ್ಣವ್ರನ್ನ, ಸಿದ್ದರಾಮಣ್ಣರವರು ಕರೆಸ್ಲಿ, ಪರಮೇಶ್ವರನವರು ಕರೆಸ್ಲಿ, ವೇಣುಗೋಪಾಲ್ ಅವರು ಕರೆಸ್ಲಿ. ಯಾವುದಾದ್ರು ಇಶ್ಯೂಸ್ ರೇವಣ್ಣವರು ಬರೀ ಬೆಳಗಿನ ಸಾಯಂಕಾಲ ಹಿಂದ್ಗಡೆ ಹಾಕೋದು ಬೇಡ, ಡೈರೆಕ್ಟಾಗಿ ಹೇಳಿ. ಅದವ್ರು ಸುಮ್ಮನೆ ಇವೆಲ್ಲ ಮಾಡ್ಕೊಳ್ಳೋದು. ನಾನು ಇಂಥವಕ್ಕೆಲ್ಲ ಹೆದರಿಕೆ ಕೂತ್ಕೊತೇನೆ. ಈ ಯಾವುದೋ ಪುಟ್ಗೋಸಿ ಮಂತ್ರಿ. ಇನ್ನು ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಎಡಿಟರ್ ಗುರ್ಲಿಂಗ್ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುರ್ಲಿಂಗ್ ಸ್ವಾಮಿ, ಮೈತ್ರಿ ಸರ್ಕಾರದಲ್ಲಿ ಸಾಕಷ್ಟು ವಿಚಾರಗಳಲ್ಲಿ ಒಮ್ಮತ ಇಲ್ಲ ಅನ್ನುವಂಥದ್ದು ಅಥವಾ ಎಲ್ಲವೂ ಸರಿ ಇಲ್ಲ ಅನ್ನೋದು ಬೇರೆ ಬೇರೆ ವಿಚಾರಗಳಲ್ಲಿ ಬಹಿರಂಗ ಆಗ್ತಾನೆ ಬರ್ತಾ ಇದೆ. ಈಗ ರೇವಣ್ಣ ಇಷ್ಟರ ಮಟ್ಟಿಗೆ ಅಸಮಾಧಾನಗೊಳ್ಳೋದಕ್ಕೆ ಪ್ರಮುಖವಾಗಿ ಏನ್ ಕಾರಣ ಆಯ್ತು? ಏನಾಗ್ತಾ ಇದೆ ಡೆವಲಪ್ಮೆಂಟ್? ಅಂಕಿತ, ಮೈತ್ರಿ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಹಲವಾರು ಉದಾಹರಣೆಗಳನ್ನ ಕೇವಲ 1 ವಾರದ ಅವಧಿಯಲ್ಲಿ ನಾವು ನೋಡ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ. ಅದು ಸಚಿವ ಸಂಪುಟ ವಿಸ್ತರಣೆ, ನಿಗಮ ಮಂಡಳಿಗಳ ನೇಮಕಾತಿ ವಿಚಾರವಾಗಿ ಅದೆಲ್ಲ ಬಹಿರಂಗವಾಗಿದ್ದು, ಮತ್ತೆ ಲೋಕಸಭೆ ಚುನಾವಣೆ ಸ್ಪರ್ಧೆಗೆ ಸಂಬಂಧಿಸಿದಂತೆ ಏನ್ ಬೆಳವಣಿಗೆ ಆಗ್ತಾ ಇದೆ ಅದನ್ನು ಸಹಿತ ನೋಡಿದ್ರೆ ಗೊತ್ತಾಗುತ್ತೆ. ಆದ್ರೆ ಈಗ ರೇವಣ್ಣ ಅವರು ಏನು ವಿಚಾರಗಳನ್ನ ಹೇಳಿದ್ದಾರೆ, ಒಂದು ಕುಮಾರಸ್ವಾಮಿ ಪರವಾಗಿ ಅವರು ಬ್ಯಾಟಿಂಗ್ ಮಾಡಿದ್ದಾರೆ, ಎಷ್ಟು ದಿವಸವರೆಗೂ ತಡ್ಕೊಳ್ತಾರೆ ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಕುಮಾರಸ್ವಾಮಿ ಅವರ ಮೇಲೆ ಕಾಂಗ್ರೆಸ್ ಪಕ್ಷ ಒತ್ತಡ ಹೇರ್ತಾ ಇದೆ, ಕಾಂಗ್ರೆಸ್ ಸುಪ್ರೀಮಸಿ ಜಾಸ್ತಿ ಆಗ್ತಾ ಇದೆ, ಮುಖ್ಯಮಂತ್ರಿಗಳನ್ನ ಪರಿಗಣನೆ ಮಾಡ್ತಾ ಇಲ್ಲ ಅನ್ನುವಂತಹದ್ದು ಒಂದು ಆರೋಪ ಇದೆ. ಆ ಆರೋಪಕ್ಕೆ ಪೂರಕವಾದಂತಹ ಮಾತುಗಳನ್ನ ರೇವಣ್ಣ ಅವರು ಇವತ್ತು ಆಡಿದ್ದಾರೆ. ಮತ್ತೊಂದು ವಿಚಾರವಾಗಿ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಅಂದ್ರೆ ಪರಮೇಶ್ವರ್ ಅವರ ಕಡೆಯಿಂದ ಗೃಹ ಖಾತೆಯನ್ನ ಕಿತ್ಕೊಂಡಿದ್ದು, ಅಂದ್ರೆ ಆ ಖಾತೆಯನ್ನ MB ಪಾಟೀಲ್ ಅವರಿಗೆ ಕೊಟ್ಟಿದ್ದು. ಇಲ್ಲಿ ನಾವು ಮೊದಲಿನಿಂದ ನೋಡ್ತಾ ಇದೀವಿ, ರೇವಣ್ಣ ಅವರು ಸೂಪರ್ CM ಅಂತ ಹೇಳ್ತಾರೆ. ಅವ್ರ ವಿರುದ್ಧ ಇರುವಂತಹ ಆರೋಪ. ಪರಮೇಶ್ವರ್ ಅವರ ಹತ್ರ ಗೃಹ ಖಾತೆ ಇದ್ರೆ ಆ ಖಾತೆಯಲ್ಲಿನ ಕೆಲವೊಂದು ವಿಚಾರಗಳನ್ನ ಮತ್ತೆ ಅಧಿಕಾರಿಗಳ ವರ್ಗಾವಣೆಗಳನ್ನ ಸಲೀಸಾಗಿ ಮಾಡಬಹುದು ಅನ್ನೋದು ಅವರ ವಾದವಾಗಿತ್ತು. ಆದ್ರೆ MB ಪಾಟೀಲ್ ಅವರ ಹತ್ರ ಗೃಹ ಖಾತೆ ಹೋಗಿರೋ ಹಿನ್ನೆಲೆಯಲ್ಲಿ MB ಪಾಟೀಲ್ ಅವರು ಯಾರ ಮಾತನ್ನು ಕೇಳೋದಿಲ್ಲ, ತಮಗೆ ಬಂದಿದ್ದನ್ನೇ ಅವರು ಮಾಡ್ತಾರೆ, ತಮಗೆ ಯಾವುದು ಸರಿ ಅನ್ಸುತ್ತೋ ಅದನ್ನೇ ಮಾಡ್ತಾರೆ. MB ಪಾಟೀಲ್ ಅವರಿಗೆ ನಾನು ಹೇಳಿದ್ರೆ ಅವರು ನನ್ನ ಮಾತುಗಳನ್ನ ಕೇಳಲಿಕ್ಕಿಲ್ಲ ಅನ್ನುವಂತಹ ಒಂದು ಅವರಿಗೆ ನಂಬಿಕೆ ರೇವಣ್ಣ ಅವ್ರಿಗೆ ಇರಬಹುದು. ಹೀಗಾಗಿ ಗೃಹ ಖಾತೆಯನ್ನ ಇನ್ಮೇಲೆ ಪರೋಕ್ಷವಾಗಿ ನಿಭಾಯಿಸೋದಕ್ಕೆ ಆಗೋದಿಲ್ಲ ಅನ್ನುವಂತ ಅಸಮಾಧಾನ ಕೂಡ ರೇವಣ್ಣ ಅವ್ರದ್ದು ಆಗಿರೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಪರಮೇಶ್ವರ್ ಅವರಿಂದ ಗೃಹ ಖಾತೆಯನ್ನ MB ಪಾಟೀಲ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಅವರು ಅಸಮಾಧಾನಗೊಂಡಿರೋ ಸಾಧ್ಯತೆ ಇದೆ. ಮತ್ತೆ MB ಪಾಟೀಲ್ ಮೊದಲಿನಿಂದಲೂ ಸಿದ್ದರಾಮಯ್ಯ ಅವರ ಗರಡಿಯಲ್ಲಿ ಬೆಳೆದವರು, ಸಿದ್ದರಾಮಯ್ಯ ಅವರ ಬೆಂಬಲಿಗ. ಇದು ಒಂದು ಕೂಡ ಅವರ ಆಕ್ರೋಶಕ್ಕೆ ಕಾರಣ ಅಂಕಿತ. ಓಕೆ, ಈ ಎಲ್ಲಾ ಒಂದು ರಿಯಾಕ್ಷನ್ ಗಳಿಂದ ಒಂದೊಂದು ಅರ್ಥ ಆಗ್ತಾ ಇದೆ. ಮೈತ್ರಿ ಸರ್ಕಾರದಲ್ಲಿ CM ಸ್ಥಾನದಲ್ಲಿ ಕುಳಿತುಕೊಂಡು ಕುಮಾರಸ್ವಾಮಿ ಅವರಿಗೆ ಸರ್ಕಾರ ನಡೆಸೋದು ಕಷ್ಟ ಆಗ್ತಾ ಇದೆಯಾ? ಹಂಗಾದ್ರೆ ಮುಖ್ಯಮಂತ್ರಿಗಳಿಗೆ ಸರ್ಕಾರ ನಡೆಸೋದು ಕಷ್ಟ ಆಗ್ತಾ ಇಲ್ಲ, ಆದ್ರೆ ಸರ್ಕಾರ ನಡೆಸುವ ಸಂದರ್ಭದಲ್ಲಿ ಎದುರಾಗುವಂತಹ ಸಮಸ್ಯೆಗಳನ್ನ ಸಮರ್ಥವಾಗಿ ಕುಮಾರಸ್ವಾಮಿ ಅವರು ನಿಭಾಯಿಸುವುದಕ್ಕೆ ಕುಮಾರಸ್ವಾಮಿ ಅವ್ರನ್ನ ಬಿಡ್ತಾ ಇದ್ದಾರಾ? ಈ ಪ್ರಶ್ನೆಗಳು ಮೂಲಭೂತವಾಗಿ ಕೇಳಿ ಬರ್ತಾ ಇವೆ. ಕುಮಾರಸ್ವಾಮಿ ಅವರು ಏಕಾಂಗಿಯಾಗಿ ಗಟ್ಟಿ ನಿರ್ಧಾರಗಳನ್ನ ಕೈಗೊಂಡಿದ್ದೇ ಆದ್ರೆ ಈ ಎಲ್ಲ ಸಮಸ್ಯೆಗಳನ್ನ ಅವರು ಸಮಸ್ಯೆ ಹುಟ್ಟಿದ ತಕ್ಷಣ ಬಗೆಹರಿಸಬಹುದು. ಆದ್ರೆ ಎಲ್ಲೋ ಒಂದ್ ಕಡೆ ವ್ಯತ್ಯಾಸ ಕಂಡು ಬರ್ತಾ ಇದೆ, ಸಮನ್ವಯದ ಕೊರತೆ ಕಂಡು ಬರ್ತಾ ಇದೆ. ಮೈತ್ರಿ ಸರ್ಕಾರ ಇದ್ದಾಗ ಸಮಸ್ಯೆ ಆಗೋದು ನಿಜ, ಖಂಡಿತ. ಆದ್ರೆ ಆ ಸಮಸ್ಯೆಗಳನ್ನ ಯಾವ ಹಂತದಲ್ಲಿ ಬಗೆಹರಿಸಿಕೊಳ್ಬೇಕು, ಯಾವ ಹಂತದಲ್ಲಿ ಅವನ್ನ ನಿವಾರಿಸಿಕೊಳ್ಳಬೇಕು ಎನ್ನುವುದಕ್ಕೆ ಸಂಬಂಧಪಟ್ಟಂತೆ ಏನ್ ಕಾಂಗ್ರೆಸ್ ಮತ್ತು JDS ನಡುವೆ ವ್ಯತ್ಯಾಸ ಇದೆ ಅದು ಹೆಚ್ಚಾಗ್ತಾ ಇದೆ ಅಂತ ಅನಿಸ್ತಾ ಇದೆ. ರಾಜಕೀಯ ವಿಶ್ಲೇಷಕರು ಅದನ್ನ ಈ ರೀತಿ ನೋಡ್ತಾ ಇದ್ದಾರೆ. ಹಾಗಾಗಿ ಕುಮಾರಸ್ವಾಮಿ ಅವರು ಸಮಸ್ಯೆಗಳನ್ನ ಎದುರಿಸಿದ್ದಾರೆ, ಆದ್ರೆ ಬಗೆಹರಿಸುವಲ್ಲಿ ಎಲ್ಲೋ ಎಡುತ್ತಾ ಇದ್ದಾರೆ ಅಂತಾನು ಹೇಳ್ಬೋದು. ಓಕೆ, ಧನ್ಯವಾದ ಗುರ್ಲಿಂಗ್ ಸ್ವಾಮಿ ತಮ್ಮ